ಸರೌಂಡ್ ಫುಲ್ ಬರೋದು. ಸರಿ. ಓಕೆ, ಬಜಾಜ್ನವರೊಂದು ಹೊಸ ಪರಿಕಲ್ಪನೆ 150cc, ಒಂದು 77,000ಕ್ಕೆ ಒಂದು 150 ರೇಂಜಿನ ಗಾಡಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ರೈಡಿಂಗ್ ಮಾಡುವಾಗ ನಮಗೆ ಕಂಡು ಬಂದ ವಿಷಯ ಅಂದರೆ ಉತ್ತಮವಾದ ಒಂದು ರೈಡಿಂಗ್, ಆರಾಮದಾಯಕ ರೈಡಿಂಗ್, ಯಾವುದೇ ಲಾಂಗ್ ರೈಡ್ ಇರಲಿ ಅಥವಾ ಯಾವುದೇ ರಸ್ತೆಗೆ ಒಂದು ಅಡ್ಜಸ್ಟ್ ಆಗುವಂಥ ರೈಡ್ ಇರಲಿ ಇದರಲ್ಲಿ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ತುಂಬ ದಪ್ಪ ಟೈರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಯಾವುದೇ ರೋಡಿಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ಯಾವುದೇ ಸ್ಪೀಡಲ್ಲೂ ಕೂಡ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಬ್ರೇಕಿಂಗ್ ಸಿಸ್ಟಮ್ ಇದೆ. ಮತ್ತು ಗೇರು ಕೂಡ ಒಂದೇ ಕಾನ್ಸ್ಟೆಂಟ್ ಮೆಶ್ ಗೇರ್ ಟೈಪ್ ಇಲ್ಲ, ಒಂದೇ ಸೀರಿಯಲಲ್ಲಿ 5 ಗೇರ್ಸ್ ಇದೆ. ಹಾಗಾಗಿ ನಮಗೆ ಗೇರಿಂಗು ಮತ್ತು ನ್ಯೂಟ್ರಲ್ ಮಾಡುವಂಥ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ. ಪೋಸ್ ಮಾಡಿ ಸ್ಟಾರ್ಟ್. ಓಕೆ, ಬಜಾಜ್ ವಿ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಭಾರತದ ಪ್ರಥಮ ಯುದ್ಧ ವಿಮಾನವನ್ನು ಹೊತ್ತೊಯ್ಯುವ INS ವಿಕ್ರಾಂತ್ ಆ ಒಂದು ಹಡಗಿನ ಒಂದು ಭಾಗದಿಂದ ಈ ಟ್ಯಾಂಕನ್ನು ಮಾಡಿರ್ತಾರೆ. ಸೊ ಹಾಗಾಗಿ ಇದು ನಮಗೆ ಒಂದು ವಿಶೇಷ ಒಂದು ದೇಶದ ಬಗ್ಗೆ ಹೆಮ್ಮೆ, ಅಭಿಮಾನ ಎಲ್ಲ ಬರುತ್ತೆ. 2 ವರ್ಷ ಗ್ಯಾರಂಟಿ. ಹಾಗೂ ಈ ಟ್ಯಾಂಕಿಗೆ 2 ವರ್ಷ ಗ್ಯಾರಂಟಿಯನ್ನು ಕೂಡ ನೀಡಿರ್ತಾರೆ ಕಂಪನಿ ವತಿಯಿಂದ. ಅದರ ಸೀಲು ಇಲ್ಲೇ ಕೊಟ್ಟಿದ್ದಾರೆ. ಇದರ ಮೈನಸ್ ಪಾಯಿಂಟ್ ನಮಗೆ ಕಂಡು ಬಂದಂದರೆ ಇದು ಇಗ್ನಿಷನ್ ಡೈರೆಕ್ಟ್ ಇಲ್ಲೇ ಆನ್ ಆಫ್ ಇದೆ. ಇಲ್ಲೊಂದು ಸಪ್ರೇಟ್ ಬಟನ್ ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಆಮೇಲೆ ಹಿಂದೆ ಸೀಟ್ ಸ್ವಲ್ಪ ಹಿಂಬದಿ ಸವಾರರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಡೌನ್ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಅಪ್ ಮಾಡಿ ಮತ್ತು ಹಿಂದೆ ಗ್ರಿಪ್ ಬಾರನ್ನು ಕೂಡ ಸ್ವಲ್ಪ ಅಪ್ ಮಾಡಿ ಒಂದು ಬುಲೆಟ್ ಥಂಡರ್ ಬರ್ಡಲ್ಲಿ ಯಾವ ರೀತಿ ಇದೆ ಆ ಥರ ಕೊಡ್ಬೋದಿತ್ತು ಅನ್ನೋ ನನ್ನ ಅಭಿಪ್ರಾಯ. ಬಟ್ ಅವರು ಸಿಂಗಲ್ ರೈಡ್ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದಾರೆ. ಇಲ್ಲೊಂದು ಕವರ್ ಬರುತ್ತೆ. ಸಿಂಗಲ್ ರೈಡ್ಗಾದರೆ ಇದು ಓಕೆ, ಯಾವುದೇ ಸಮಸ್ಯೆ ಇಲ್ಲ. ಬಟ್ ಡಬಲ್ ರೈಡಿಂಗಲ್ಲಿ ನಮಗೆ ಕಂಡು ಬಂದ ಅದೊಂದು ಮೈನಸ್ ಪಾಯಿಂಟ್. ಓಕೆ, ಓವರಾಲ್ ಆಗಿ ಹೇಳಬೇಕಂದ್ರೆ 150cc ಕೊಳ್ಳೋರಿಗೆ ಒಂದು ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆಯ ವೆಹಿಕಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು 5 ಸ್ಪೀಡ್ ಗೇರ್ ಸಿಸ್ಟಮ್ ಆಗಲಿ, ಒಂದು ಬ್ರಾಡ್ ಟೈರ್ಸ್ ಆಗಲಿ, ಡಿಸ್ಕ್ ಬ್ರೇಕ್ ಆಗಲಿ ಸಿಗುವಂಥದ್ದು ಓನ್ಲಿ ಬಜಾಜ್. ಓಕೆ.